ನೆಕ್ಸ್ಟ್ ಏನಾಗುತ್ತೆ ಅಂತ. ಬಟ್ ಮಾಡ್ತಾ ಇದ್ದೀನಿ, ಎರಡು ಒಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ಆ ಸೀರಿಯಲ್ ಅಲ್ಲಿ ಕೂಡ ಒಂದ್ ಸಂಸಾರ ಹಾಳಾಗ್ತಿದೆ ನಿಮ್ಮಿಂದ ಅಂತ ಬೈತಿದ್ದಾರೆ, ಇಲ್ಲಿ ದುಡ್ಡು ದುಡ್ಡು ಅಂತಿದ್ದೀರಿ. ವೀಕ್ಷಕರ ರಿಪ್ಲೈ, ನೆಕ್ಸ್ಟ್ ರಿಯಾಕ್ಷನ್ಸ್ ಹೇಗಿರ್ಬೋದು? ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಇವಾಗ ಸುಮ್ಮನೆ ಏನೋ ನಾರ್ಮಲ್ ಪಾತ್ರ ಆಗಿದ್ದಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬೋದಿತ್ತು. ಅಲ್ಲೂ ಬೈಕೊತಾ ಇದ್ದಾರೆ ನನ್ನ, ಬಿಕಾಸ್ ಅಲ್ಲೊಂದು ನೆಗೆಟಿವ್ ಶೇಡ್ ಪ್ಲೇ ಆಗ್ತಾ ಇದೆ. ಇಲ್ಲಿ ಸದ್ಯಕ್ಕೆ ಏನು ನೆಗೆಟಿವ್ ಇಲ್ಲ, ಇಲ್ಲಿ ಆಸೆ ಪಡ್ತಾ ಇದ್ದೀನಿ ಅಷ್ಟೇ, ಚೆನ್ನಾಗಿರಬೇಕು, ನನ್ನ ಲೈಫ್ ನಾನು ಸೆಟಲ್ ಮಾಡ್ಕೊಬೇಕು, ಹೀಗೆ ಬದುಕಬೇಕು ಅನ್ನೋ ಆಸೆ ಇದೆ ನನಗೆ. ಅದು ಅಪ್ಪ ಮನೇಲಿ ಇರೋ ಕಷ್ಟ, ಅದು ಡಿಫಾಲ್ಟ್, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಚೇಂಜಸ್ ಮಾಡ್ಕೊಬೇಕು, ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು. ಸೊ ಜಸ್ಟ್ ಟ್ರೈಯಿಂಗ್ ಬೆಟರ್ ಆಗೋದಕ್ಕೆ. ಸ್ವಲ್ಪ ರಗಡ್ ರಫ್ ಅಂಡ್ ಟಫ್ ಥರ ಅನ್ನಿಸ್ತಾ ಇದೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ? ಆ್ಯಕ್ಚುಲಿ ನಂಗೆ ಖುಷಿ ಇದೆ, ಯಾಕಂದರೆ ಶಿಲ್ಪ ಆಗೂ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇದ್ದೀನಿ. ನೋಡೋಕ್ಕೆ ಸ್ವಲ್ಪ ಹಂಗೆ ಕಾಣಿಸ್ಬೋದು. ಬಟ್ ಆ ಪಾತ್ರದಲ್ಲಿ ಧೈರ್ಯವಾನಿದ್ದೆ ಹೌದು, ಬಟ್ ಅಲ್ಲಿ ಮಾತಾಡ್ತಾ ಇರಲಿಲ್ಲ. ಇಲ್ಲಿ ನಾನು ಸ್ಟ್ಯಾಂಡ್ ತಗೋತಾ ಇದ್ದೀನಿ. ಯಾರಾದರೂ ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ, ನಾನು ಯಾರ ತಂಟೆಗೂ ಹೋಗಲ್ಲ. ಸೊ ಆ ಥರ ಪಾತ್ರ ಇದೆ. ಸೊ ತುಂಬ ಖುಷಿ ಇದೆ. ಚಾಲೆಂಜಸ್ ಆಬ್ವಿಯಸ್ಲಿ ನಮ್ಮ ಲೈಫಲ್ಲಿ ಯಾವತ್ತೂ ಬರ್ತಾ ಇರುತ್ತೆ. ಈಚ್ ಸೀನು ಒಂದೊಂದು ಚಾಲೆಂಜು, ಬಟ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಅಲ್ಲ, ನೀವು ನಿಜ ಜೀವನದಲ್ಲಿ ಹಿಂಗೆ ಇದ್ದೀರಾ, ನಿಮ್ಮ ಆಲೋಚನೆ ಯಾಕೆ ಹಿಂಗೆ ಅನ್ನೋದು, ಬರೀ ದುಡ್ಡು 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 ಅನ್ನೋದು? ಸೊ ನಾನು ನಿಜ ಜೀವನದಲ್ಲಿ ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದೀರಲ್ಲ ನೀವು. ಐ ಡೋಂಟ್ ನೋ, ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ದುಡ್ಡು ಅನಿವಾರ್ಯ ಅಲ್ವಾ ಮೇಡಮ್? ನನ್ನ ನಿಜ ಜೀವನದಲ್ಲೂ ನನಗೆ ದುಡ್ಡಿಗೆ ಅನಿವಾರ್ಯ ಬಂದಂಥ ಟೈಮ್ ಇದೆ. ಯಾಕೆ ನನ್ನ ಹತ್ರ ದುಡ್ಡಿಲ್ಲ, ಯಾಕೆ ನಾನು ದುಡ್ಡು ಮಾಡಲಿಲ್ಲ, ಯಾಕೆ ನನಗೆ ಮಾಡೋವಂಥ ಪರಿಸ್ಥಿತಿ ಬಂದಾಗ ನಾನು ಯಾಕೆ ಅದನ್ನು ನಾನು ತಗೊಳ್ಳಿಲ್ಲ ಅಂತ ಅನಿಸಿದುಂಟು ಮೇಡಮ್.